ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಹೋಗಿ ದೇವಸ್ಥಾನದಲ್ಲಿ ಕೂತ್ಕೋ, ತಾಯಿ ಎಲ್ಲ ನೋಡ್ಕೋತಾಳೆ. ಹೋಗು ಅನ್ನಲ್ಲ. ತ್ರಿಪುರ ಸುಂದರಿ, ನಡಿಯಮ್ಮ. ಪೂಜಾ ವಿಧಿಗಳನ್ನು ಶುರು ಮಾಡಬೇಕಾದವಳು ನೀನೇ ಅಲ್ವಾ? ರಾಹುಕಾಲ ಶುರುವಾದ್ರೆ ಎಲ್ಲದಕ್ಕೂ ತಡ ಆಗುತ್ತೆ. ನಡಿಯಮ್ಮ. ಯಜಮಾನ್ರೆ, ಇದೇ ಕಿಲ್ಲ ನಿಂತ್ಬಿಟ್ರಿ. ನೀವು ಬರ್ತೀರಿ ಅಂತ ಅಮ್ಮ ಹೇಳ್ತಿದ್ರು. ಇವತ್ತು ನಮ್ಮನೇಲಿ ಇಡ್ತಿರೋ ಕಾರ್ಯಗಳಿಗೆಲ್ಲ ನೀವೇ ಕಾರಣ. ನನಗೆ ನಮ್ಮ ಮನೆಯವ್ರಿಗೆ ದೇವರಾಗ್ಬಿಟ್ಟಿದ್ದೀರಾ ನೀವು. ಬನ್ನಿ ಯಜಮಾನ್ರೆ ಒಳಗೆ.
ಯಜಮಾನ್ರೆ, ಬನ್ನಿ ಬನ್ನಿ ಬನ್ನಿ. ಸಮಯ ಪಾಲನೆ ಅಂದರೆ ನಿಮ್ಮದು ನೋಡಿ. ಇನ್ನೇನು ಮಹಾಪೂಜೆ ಶುರುವಾಗುತ್ತೆ. ಸರಿಯಾದ ಸಮಯಕ್ಕೆ ಬಂದಿದ್ದೀರಿ. ಬನ್ನಿ, ನಮ್ಮ ಸುಂದ್ರಿಗೆ ಆಶೀರ್ವಾದ ಮಾಡಿ. ಸುಂದ್ರಿ, ಯಜಮಾನ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಮ್ಮ. ಆ ತಾಯಿ ಅನುಗ್ರಹ ಇದ್ರಾಯ್ತು. ಎಳಿಸ್ಬಿಡಿ ಅಕ್ಕಿನ. ಕಂಕಣ ಕಟ್ಟು ಕೂತಿರ್ತಾಳೆ. ಪೂಜೆ ಮುಗಿಯವರೆಗೂ ಮಧ್ಯೆ ಏಳಬಾರ್ದು, ಅದು ಶಾಸ್ತ್ರ. ನಡೀಲಿ ಮಹಾಪೂಜೆ, ನಾನಿಲ್ಲೇ ಇರ್ತೀನಲ್ಲ. ನಿನಗ್ ಕಲ್ಯಸ್ಯಕ್ ಆಗಲ್ವಲ್ಲ. ನಿನ್ ಭಕ್ತರಿಗೆ ಹೊಡೆದ್ರೆ ನಿನಗ್ ನೋವಾಗುತ್ತಂತೆ. ಅದಕ್ಕೆ ಈ ನೀರನ್ನೇ ನಿನ್ ಭಕ್ತ ಅನ್ಕೊಂಡು ಅದಕ್ಕೆ ಕಲ್ಲೆಸಿತಿದ್ದೀನಿ. ಈ ಶ್ರೀಮತಿಯವ್ರು ಎಂತ ಮಾಟಗಾತಿ ಅನ್ಸೋದಕ್ಕೆ ಶುರುವಾಗಿದೆ ಈ ನಡುವೆ. ಕೆಲವು ಹೆಂಗಸರ್ಗೆ ಕಣ್ಕಟ್ ವಿದ್ಯೆ ಬರುತ್ತಂತೆ. ಈ ಶ್ರೀಮತಿಯವರು ಏನಾದ್ರೂ ಅಂತ ವಿದ್ಯೆ ಕಲ್ತಿದಾರಾ? ಮಂದಾರ ಕಲ್ಪ ಹರಿಚಂದನ ಪಾರಿಜಾತ ಮಧ್ಯೆ ಶಶಾಂಕ ಮಣಿಮಂಡಿತ ವೇದಿ ಸಂಸ್ಥೆ ಅರ್ಥೇಂದು ಮೌಲಿ ಸುಲಲಾಟ ಷಡರ್ಥ ನೇತ್ರೇ ಭಿಕ್ಷಾಂ ಪ್ರದೇಹಿ ಗಿರಿಜೆ ಕ್ಷುದಿತಾಯ ಮಹ್ಯಂ. ಮನೇಲಿ ಇಷ್ಟೊತ್ತಿಗೆ ಏನ್ ನಡೀತಿರ್ಬೋದು ನೋಡೇ ಬಿಡೋಣ. ಹೋಗಿ ದೇವಸ್ಥಾನದಲ್ಲಿ ಕೂತ್ಕೋ. ತಾಯಿ ಎಲ್ಲ ನೋಡ್ಕೋತಾಳೆ. ಹೋಗು ಅನ್ನಲ್ಲ. ಈ ಶ್ರೀಮತಿಯವ್ರು ಇನ್ನೊಂಥರ ಕಟ್ ಹಾಕ್ತಾರೆ. ನಾನು ಇಷ್ಟೆಲ್ಲ ದ್ವೇಷಿಸ್ತೀನಿ, ಬೈತೀನಿ, ಆದ್ರೂ ನಮ್ಮ ಮನೆಗೆ ಬಂದು ಪೂಜೆ ಮಾಡಿಸ್ಕೋತಿದ್ಯಲ್ಲ, ನಿಂಗೊಂಚೂರು ಮರ್ಯಾದೆನೇ ಇಲ್ವಾ? ಇಷ್ಟೊತ್ತಿಗೆ ಪೂಜೆ ಮುಗ್ದಿರುತ್ತೆ, ಅದೇನು ಅಂತ ನೋಡ್ತೀನಿ.
ಕತ್ಲಾದ್ರೆ ಕಾಡು ಪ್ರಾಣಿಗಳು, ಅದಕ್ಕೆ ಬೆಳಕಿರುವಾಗಲೇ ಅನ್ನ ಸಂತರ್ಪಣೆ ಮುಗಿಸ್ಬಿಟ್ವಿ. ಒಳ್ಳೇದಾಯ್ತು ಬಿಡಿ. ಎಲ್ಲ ಸರಿ ಇದೆಯಾ? ಎಲ್ಲ ಚೆನ್ನಾಗಿದೆ. ನಮ್ಮ ಪುಣ್ಯ. ಪೂಜೆ ಮುಗೀತು, ಅದಕ್ಕೆ ಊಟಕ್ಕೆ ಹಾಕ್ತಿದ್ದಾರೆ. ಪೂಜೆನಾ? ಯಾರು ಮಾಡಿದ್ರು ಪೂಜೆ? ನೀನೇ? ನಾನೆಲ್ಲಿದ್ದೆ? ನಾನು ದೇವಸ್ಥಾನದ ಬಾವಿಕಟ್ಟೆ ಹತ್ರ ಕೂತಿದ್ದೆ. ಅಮ್ಮನವರೇ ಮಾಡಿದ್ರು ಅಂತ ಅನ್ಕೋ. ನಿಮ್ಮ ತಲೆ ಹರಟೆ ಬಿಡಿ. ಯಾರು ಮಾಡಿದ್ರು ಪೂಜೆ ಹೇಳಿ? ಹೇಳಿದ್ನಲ್ಲ. ಕೂತ್ಕೊಳ್ಳೆ ನೀನು ಊಟಕ್ಕೆ. ಆಗ್ಲಿಂದ ನೋಡ್ತಾ ಇದ್ದೀನಿ ತಾರ ಆಡ್ತಿದ್ಯಲ್ಲ. ನಂಗೆ ಊಟ ಬೇಡ. ಹಾಗನ್ಬಾರ್ದು, ಕೂತ್ಕೊಳ್ಳೆ. ಮಂಚ ಎಲೆ ಹಾಕೋ, ಎದ್ದು ಕೂತ್ಕೋ. ಯಾಕೆ ಊಟ ಬೇಡ? ನನ್ನ ಶತ್ರು ಆ ತ್ರಿಪುರ ಸುಂದರಿಗೆ ಪೂಜೆ ಮಾಡಿ ಅವಳು ಪ್ರಸಾದ ಅಂತ ಬಡಿಸ್ತಿರೋ ಈ ಊಟ ನನಗೆ ಬೇಡ. ಪ್ರಸಾದ ಅನ್ಕೋಬೇಡ, ನಿನ್ನ ಹಸದ ಹೊಟ್ಟೆಗೆ ಆಹಾರ ಅನ್ಕೊಂಡು ತಿನ್ನು. ಆದರೂ ಪ್ರಸಾದನೇ ತಾನೆ. ಹಾಗೆ ನೋಡಿದ್ರೆ ಎಲ್ಲ ಸೃಷ್ಟಿ ಆ ತಾಯಿದೆ ಅಲ್ವಾ, ಅಲ್ಲಿಗೆ ನೀನು ಏನೂ ತಿನ್ನೋ ಹಾಗಿಲ್ಲ. ಸೃಷ್ಟಿ ಅನ್ನೋದೆಲ್ಲ ಪ್ರಕೃತಿದು. ಪ್ರಕೃತಿ ಅಂದರೆ ತಾಯಿ ಅಲ್ವಾ? ಯಾಕೆಂದರೆ ಬೀಜನ ಮೊಳಕೆ ಒಡಿಸೋದು ಅವಳೇ ತಾನೆ. ಮಣ್ಣಿನ ಸತ್ವ ಬೀಜಕ್ಕೆ ಶಕ್ತಿ ಕೊಡೋದು. ಮಣ್ಣು ಅಂದರೆ ಭೂಮಿ ತಾಯಿ ಅಲ್ವಾ? ವಿತಂಡವಾದ ನಿಮ್ಮದು. ಸೋಲ್ ಒಪ್ಕೊಳ್ಳೋದ ಗುಣ ನಿಂದು. ಊಟ ಮುಗಿಸ್ ಬನ್ನಿ, ಮಾತಾಡೋಕ್ಕಿದೆ. ಪ್ರಸಾದ ಅಂತ ಮಾಡಬೇಡ, ಊಟ ಅಂತ ಮಾಡು. ಅನ್ನ ನಿಂದನೆ ಮಾಡಬಾರ್ದು. ಅವಳನ್ನ ದ್ವೇಷಿಸೋ ನಾನು ಅವಳ ಪ್ರಸಾದ ತಿನ್ನಲ್ಲ. ಅವಳನ್ನು ದ್ವೇಷ ಮಾಡ್ತಾ ಮಾಡ್ತಾ ಅವಳ ಸನ್ನಿಧಿಲೇ ಯಾವಾಗಲೂ ಇರ್ತೀಯ ನೋಡು ನೀನು. ಅದಕ್ಕೆ ಅವಳಿಗೆ ನಿನ್ನಂಥ ಭಕ್ತರು ಕಂಡ್ರೆ ತುಂಬ ಇಷ್ಟ. ಆದರೆ ನನಗೆ ಅವಳು ಇಷ್ಟ ಇಲ್ಲ. ನಾನು ಗಳಿಸ್ದಿರೋದನ್ನು ತಿನ್ನೋಕ್ಕೆ ನನಗೆ ಮನಸ್ಸಾಗಲ್ಲ. ನೀನು ಗಳಿಸ್ದೇ ಇದ್ರು ಇದು ನಿಮ್ಮನೆ ಗಳಿಕೆ. ನಿಮ್ಮಪ್ಪ ಗಳಿಸಿದ್ರು ನೀನು ಗಳಿಸ್ದ ಹಾಗೆ. ಇಲ್ಲಿರೋರೆಲ್ಲ ಇದನ್ನು ರುಚಿಯಾದ ಊಟ ಅಂತ ತಿಂತಾ ಇದ್ದಾರೆ. ಆದರೆ ನೋಡು, ನೀನು ಇಷ್ಟು ರುಚಿಯಾಗಿರೋ ಊಟನ ಪ್ರಸಾದ ಅಂತ ಗುರುತಿಸ್ತಿದ್ಯಾ. ಎಲ್ಲಿ ಸಿಗ್ತಾರೆ ಇಂಥ ಭಕ್ತರು ಅಮ್ಮನಿಗೆ? ನಾನು ಅವಳ ಭಕ್ತೆ ಅಲ್ಲ. ಇದು ಇನ್ನೊಂದು ಸತಿ ನಿಮಗೆ ಸ್ಪಷ್ಟಪಡಿಸ್ತಿದ್ದೀನಿ. ಆಯಿತು, ಊಟ ಮಾಡು. ಇಲ್ಲ, ನಾನು ಊಟ ಮಾಡಲ್ಲ. ನೋಡು, ನೀನು ಆ ತಾಯಿ ಪೂಜೆ ತಪ್ಪಿಸ್ಕೊಳ್ಳೋದಕ್ಕೆ ಪರದಾಡ್ತಿದ್ದೆ. ನಿನಗೋಸ್ಕರ ನಾನು ಕಷ್ಟಪಟ್ಟು ತಾಯಿ ಪೂಜೆ ಮಾಡೋದನ್ನು ತಪ್ಪಿಸ್ದೆ. ನಾನು ನಿನ್ನ ಸಹಾಯ ಮಾಡಿದ್ದಕ್ಕೆ ಪ್ರತಿಯಾಗಿ ನೀನು ನಾನು ಹೇಳ್ದಂಗೆ ಕೇಳಲೇಬೇಕು. ಸರಿಯಾಗಿ ಸಿಕ್ಕಾಕಿಸ್ತೀರ ನೋಡಿ ನನ್ನ. ಅಡ್ಕತ್ರಿಗೆ ಅಡಿಕೆ ಹಿಡ್ದಂಗೆ.
ಏ ನನಗೂ ಎಲ್ಲ ತಂದ್ರ ಪೂಜೆ ಮಾಡಿದವ್ರ ಪಕ್ಕ ಕೂತೂಟ ಮಾಡಿದ್ರೆ ನಮಗೂ ಫಲ ಲಭಿಸುತ್ತೆ. ಅಂತೂ ಸುಂದ್ರಿ ಪೂಜೆ ಮಾಡಲ್ಲ ಅಂತಾನೆ ಸಪ್ತಾಹ ಮುಗಿಸ್ಬಿಟ್ಟೆ. ಸಂಕಟ ಬಂದಾಗಲೇ ವೆಂಕಟರಮಣ ಅನ್ನೋದು. ಮನುಷ್ಯನಿಗೆ ಆರ್ಥಿಕ ಸ್ಥಿತಿ ಆರೋಗ್ಯ ಚೆನ್ನಾಗಿರೋವರೆಗೂ ಮಾತ್ರ ದಿಮಾಕು. ಇವೆರಡರಲ್ಲಿ ಒಂದು ಕೈ ಕೊಟ್ಟರು ನಾವು ದೇವ್ರ ಪಾದ ಹುಡ್ಕೊಂಡು ಓಡಬೇಕು. ಚಿಕ್ಕಪ್ಪ ನಾನು ಪೂಜೆನೇ ಮಾಡಿಲ್ಲ ಗೊತ್ತಾ ನಿಮಗೆ? ಹೌದಾ? ನಾವೇನ್ ಮಾಡೋದಿದೆ, ಎಲ್ಲ ಆ ತಾಯಿನೇ ಮಾಡಿಸೋದು ಅಲ್ವಾ ತ್ರಿಪುರ ಸುಂದರಿ? ಸರಿಯಾಗಿ ಹೇಳಿದ್ರಿ ನೋಡಿ. ಎಲ್ಲಿರೋದು ನೀವು? ದೇವಸ್ಥಾನದ ಹತ್ರ ಹಣತೆ ಮಾರ್ತೀನಿ. ಒಂದು ಸಾರಿನೂ ಅಲ್ಲಿ ನಾನು ನಿಮ್ಮನ್ನು ನೋಡಲೇ ಇಲ್ಲವಲ್ಲ. ಎಲ್ರಿಗೂ ಕಾಣಲ್ಲ ನಾನು. ಮದುವೆ ಆಗಿದೆ. ಯಜಮಾನ್ರು ಇದಾರೆ. ಇದೇ ಊರ ಬೇರೆ ಊರೋ? ಬೇರೆ ಊರು. ಹೋಗಿ ಬಂದು ಮಾಡ್ತಿರ್ತಾರಾ? ಅವಶ್ಯಕತೆ ಇದ್ದಾಗ ನಾನೇ ಹೋಗಿ ಬರ್ತೀನಿ. ಬೇಕಾದ್ರೆ ಹೇಳಿ, ನಾವಿದ್ದೀವಿ. ನಿಮ್ಮ ಅವಶ್ಯಕತೆಗಳನ್ನು ಪೂರೈಸೋಣ. ಹೇ, ಏನ ಯಾವುದು ಸರಿಯಾಗಿಡಲ್ಲ ನೀವು. ಏನೇ ಆದರೂ ರಾಜಲಕ್ಷ್ಮಿ ಅವ್ರದ್ದು ಹಿಡಿದ ಹಠ. ನಿನ್ನ ಕೈಲಿ ಪೂಜೆ ಮಾಡಿಸೇ ಬಿಟ್ರು ನೋಡು. ಚಿಕ್ಕಪ್ಪ ನೀವು ದಿನ ಪೂಜೆಗೆ ಬರ್ತಿದ್ರಾ? ಇಲ್ಲಮ್ಮ, ಆಗಾಗ ಬರ್ತಾ ಇದ್ದೆ. ಆದರೆ ಪ್ರಸಾದ ಮಾತ್ರ ದಿನ ಮನೆಗೆ ತಲುಪೋದು. ನಿಮ್ಮಪ್ಪ ನಿಮ್ಮ ಚಿಕ್ಕಮ್ಮನ ಕೈಯಲ್ಲಿ ಪ್ರಸಾದ ತಲುಪಿಸ್ತಾ ಇದ್ರು ಮನೆಗೆ. ಪೂಜೆ ಹೇಗಾಗುತ್ತೋ ಏನೋ ಗೊತ್ತಿಲ್ಲ, ಆದರೆ ಪ್ರಸಾದಕ್ಕೆ ಅಂತ ಹೋಗ್ತೀವಲ್ಲ ಹಾಗಾಗ್ತಾರಲ್ಲ ಊಟ ಭಾಳ ಸೊಗಸಾಗಿರುತ್ತೆ. ಯಾಕೆಂದರೆ ಅದು ಪೂಜಾ ಪ್ರಸಾದ. ಯಾರು ಎಷ್ಟೇ ಕೆಡಿಸ್ಬೇಕು ಅಂದರೂ ಅದು ಕೆಡಲ್ಲ. ಒಪ್ಪ ಮಾತೆ. ಪೂಜೆ ಅದು ಇದು ಅಂತ ಇವರಪ್ಪ ಅಡುಗೆ ಕೈ ಹಾಕಿಲ್ಲ ಇವತ್ತು. ಇಲ್ಲಾಂದರೆ ಎಲ್ಲ ಹಾಳು ಮಾಡ್ತಿದ್ದ ಪ್ರಸಾದನ. ಚಿಕ್ಕಪ್ಪ ಅಪ್ಪ ದೇವಸ್ಥಾನದಲ್ಲಿ ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಯಾವತ್ತೂ ಕೆಡ್ಸಿಲ್ಲ. ಅವರೇ ಹೇಳಿಲ್ವಾ, ನಿಮ್ಮಪ್ಪ ಮಾಡೋ ಅಡುಗೆ ಎಲ್ಲ ಕೆಟ್ಟದಾಗೆ ಇರೋದು. ಏನೋ ದೈವ ಕೃಪೆ ನಡ್ಕೊಂಡು ಹೋಗ್ತಾ ಇದೆ. ಚಿಕ್ಕಪ್ಪ ಎಲೆ ಎಲ್ಲ ಬಡಿಸಿದ್ದಾರೆ, ಊಟ ಶುರು ಮಾಡಿ. ಆಗ್ಲೇ ಎಲ್ರದ್ದು ಅರ್ಧ ಆಯ್ತು. ಇಲ್ಲ ಅಂದ್ರೆ ಎಲ್ರು ಎದ್ರು ಅಂತ ನಿಮ್ಮೇಲೇನು ಎತ್ಕೊಂಡು ಹೊಟ್ಟೋಗ್ತಾರೆ. ನೀನು ಊಟ ಮಾಡು ಒಂದೇ. ನಿತ್ಯಾನಂದಕರಿ ವರಾಭಯಕರಿ ಸೌಂದರ್ಯ ರತ್ನಾಕರಿ ನಿರ್ಧೂತಾಖಿಲ ಘೋರ ಪಾಪನಿಕರಿ ಪ್ರತ್ಯಕ್ಷ ಮಾಹೇಶ್ವರಿ ಪ್ರಾಲೇಯಾಚಲ ವಂಶ ಪಾವನಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂ ದೇಹಿ ಕೃಪಾವಲಂಬನಕರಿ ಮಾತಾನ್ನಪೂರ್ಣೇಶ್ವರಿ ನಾನಾರತ್ನ ವಿಚಿತ್ರಭೂಷಣಕರಿ ಹೇಮಾಂಬರಾಡಂಬರಿ ಮುಕ್ತಾಹಾರ ವಿಡಂಬಮಾನ ವಿಲಸದ್ವಕ್ಷೋಜ ಕುಂಭಾಂತರಿ ಕಾಶ್ಮೀರಾಗರುವಾಸಿತಾಂಗರುಚಿರಾ ಕಾಶೀಪುರಾಧೀಶ್ವರಿ ಭಿಕ್ಷಾಂ ದೇಹಿ ಕೃಪಾವಲಂಬನಕರಿ ಮಾತಾನ್ನಪೂರ್ಣೇಶ್ವರಿ ಯೋಗಾನಂದಕರಿ ರಿಪುಕ್ಷಯಕರಿ ಧರ್ಮೈಕನಿಷ್ಠಾಕರಿ ಚಂದ್ರಾರ್ಕಾನಲಭಾ